ನಾನು ಕೇಳಿದ್ದು ಅಚ್ಚು ಮದುವೆ ಬಗ್ಗೆ ನಿಮ್ಗಿರೋ ಅಭಿಪ್ರಾಯನ, ಅದು ಬಿಟ್ಟು ಬೇರೆಲ್ಲ ಮಾತಾಡ್ತಿದ್ದೀರಲ್ಲ. ಮೊದಲು ಅಕ್ಕ ರಾಹುಲ್ ಅಣ್ಣನ ಮದುವೆ ಆಗಬಾರ್ದು ಅನ್ನೋದಕ್ಕೆ ನಿಮ್ಗಳು ಯಾರ ಹತ್ರನೂ ಸರಿಯಾಗಿ ಉತ್ತರ ಇಲ್ಲ ಅಲ್ವಾ? ಯಾಕಿಲ್ಲ, ಇದೆ. ಏನು? ಅವನು ಅತ್ತಿಗೆಗೆ ಬೈದ್ರು, ಜಗಳ ಆಡಿದ್ರು ಅನ್ನೋ ಕಾರಣ ಇಟ್ಕೊಂಡು ಅವ್ರು ಸರಿ ಇಲ್ಲ ಅನ್ನೋದು ತಪ್ಪು ಹಚ್ಬಂಡು. ಅವತ್ತು ರಾಹುಲ್ ಅಣ್ಣ ಮತ್ತೆ ನಿಮ್ಮ ಅತ್ತಿಗೆ ಮಧ್ಯೆ ಏನ್ ವಾದ ವಿವಾದ ಆಯ್ತು ಅಂತ ಯಾರಿಗೂ ಸರಿ ಗೊತ್ತಿಲ್ಲ. ಆದ್ರೆ ಆ ಕಾರಣನೇ ಇಟ್ಕೊಂಡು ಅಕ್ಕನ್ ಕೊಟ್ಟು ಮದ್ವೆ ಮಾಡ್ಸಲ್ಲ ಅನ್ನೋದು ತಪ್ಪು ಹಚ್ಬಂಡು. ನೀವ್ ತಿಳ್ಕೊಂಡಿರೋ ತರ ಅಣ್ಣ ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು. ಅಕ್ಕ ಹೇಗೆ ಮದ್ವೆ ಆಗದೆ ಅಣ್ಣನಿಗೋಸ್ಕರ ಕಾದಿದಾರೋ, ಅಣ್ಣನೂ ಅಕ್ಕನಿಗೋಸ್ಕರ ಕಾದಿದ್ದಾರೆ. ಅವ್ರ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದೆ. ಅಂದ್ರೆ ರಾಹುಲ್ ನಾನು ಅನ್ಕೊಂಡಿರೋ ತರ ಇಲ್ವಾ? ಅಚ್ಚುನ್ ಯಾಕೆ ಮದುವೆ ಆಗಲ್ಲ ಬೇಡ ಅಂತಿದ್ದ? ಹಚ್ಬಂಡು, ಅಣ್ಣನಿಗೆ ದುಡ್ಡಿನ ಆಸೆ ಇದ್ದಿದ್ರೆ ಅವ್ರ ಅಕ್ಕನ ಮದ್ವೆ ಆಗಲ್ಲ ಅಂತ ಯಾಕೆ ಹೇಳಿದ್ರು? ಅಷ್ಟೇ ಅಲ್ಲ, ಅಕ್ಕನಿಗೋಸ್ಕರ ಬೇರೆ ಯಾರನ್ನೂ ಮದ್ವೆ ಆಗದೆ ಯಾಕೆ ಕಾದಿದ್ರು? ನಿಜವಾದ ಪ್ರೇಮಿಗಳು ಮಾತ್ರ ಅವ್ರ ಪ್ರೀತಿಗೆ ಭವಿಷ್ಯ ಏನು ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡೋದು. ಇಲ್ಲ, ಅವನ ಬಗ್ಗೆ ಏನು ಹೇಳಿದ್ರು ನನಗೆ ಅಚ್ಚುನ್ ಮದುವೆನ ಬೇರೆಯವ್ರ ಜೊತೆ ಮಾಡಿಸ್ತೀನಿ. ಕಮಿಟ್ ಆಗ್ಬಿಟ್ಟಿದ್ದೀನಿ. ಅಲ್ಲ, ಅಚ್ಚುನು ಒಪ್ಕೊಂಡಿದ್ದಾಳಲ್ಲ, ಈಗ ಅದರಿಂದ ಹಿಂದೆ ಸರಿಯೋ ಮಾತಿಲ್ಲ ಬಿಡಿ. ಹಚ್ಬಂಡು, ನಿಜ ಹೇಳ, ಏನು? ರಾಹುಲ್ ಅಣ್ಣನ್ ಬಿಟ್ಟು ಅಕ್ಕ ಬೇರೆ ಯಾರನ್ನ ಮದ್ವೆ ಆದ್ರೂ ಸುಖವಾಗಿರಲ್ಲ. ಮತ್ತಾಗ್ಲೇ ಕೇಳ್ದಾಗ ಗೊತ್ತಿಲ್ಲ ಅಂತಂದ್ರೆ ಈಗ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ ಹಚ್ಬಂಡು, ರಾಹುಲ್ ಅಣ್ಣ ಪ್ಲೀಸ್, ನೀವು ಅವನ ಬಗ್ಗೆ ಏನು ಹೇಳಿದ್ರು ನಾನು ಒಪ್ಪಲ್ಲ. ಅವ್ರು ಏನು ಅಂತ ನೀವೇ ಕಣ್ಣಾರೆ ನೋಡಿದಿರ ಅಲ್ವಾ ಹಚ್ಬಂಡು? ಆದ್ರೂ ಹಿಂಗ್ ಮಾತಾಡ್ತಿದ್ದೀರಾ ಅಲ್ವಾ? ನೀವಷ್ಟೇ ಅಲ್ಲ, ನಿಮ್ಮ ಅತ್ತಿಗೆ ಕೂಡ ಅಣ್ಣನ್ ಕಂಡ್ರೆ ಸಾಕು ಕೆಂಡ ಕಾಡ್ತೀರಾ. ಕಾರಣ ಇಲ್ಲದೆ ದ್ವೇಷ ಮಾಡೋದಕ್ಕೆ ಅತ್ತಿಗೆಗಿನ ತಲೆ ಕೆಟ್ಟಿರಲ್ಲ ದೀಪ ಅವರೇ. ಹಾಗಾದ್ರೆ ನಿಮ್ಮ ಅತ್ತಿಗೆ ಹತ್ರ ಹೋಗಿ ಅಣ್ಣನ ಯಾಕಿಷ್ಟು ದ್ವೇಷ ಮಾಡ್ತಾರೆ ಅಂತ ಕೇಳಿ. ಕೇಳ್ತೀನಿ.